ನಾವು ಯಾತಕ್ಕೆ ಕ್ಷಮಿಸ್ತೀವಿ? ನೀವು ಕ್ಷಮಿಸಿದ್ರೆ ಮೌನದಲ್ಲೇ ಕ್ಷಮಿಸಿದ್ದೀರಾ. ಹೋಗಿ ಬಾಯಿನಲ್ಲಿ ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋದು ಬೇಡ. ಮೌನದಲ್ಲೇ ನೀವು ಅವ್ರನ್ನ ಕ್ಷಮಿಸಿದ್ದೀರ, ಫರ್ಗಿವ್ ಮಾಡಿದ್ದೀರ. ಅವ್ರ ಹತ್ರ ನೀವೇನು ಹೇಳಿಲ್ಲ, ಹಾಗೆ ಅಂತ ನಿಮಗೆ ಅವ್ರ ಮೇಲೆ ಕೋಪ ಇಲ್ಲ, ಅವ್ರ ಮೇಲೆ ಯಾವ ಹಾಗೆತನೂ ಇಲ್ಲ. ನಿಮಗೆ ಬಿಡುಗಡೆ ಆಯಿತು. ಹೋಗಿ ಹೇಳಬೇಕಾಗಿಲ್ಲ ನಾನು ಕ್ಷಮಿಸಿದ್ದೀನಿ ಅಂತ. ಮನಸ್ಸಲ್ಲೇ ಕ್ಷಮಿಸಿದ್ರೆ ಸಾಕು, ನಿಮಗೆ ಬಿಡುಗಡೆ ಆದರೆ ಸಾಕು. ಎರಡನೇದು, ಇದು ಸೆಲ್ಫ್ ಕೇರ್ ಅಂತಾರಲ್ಲ, ಅಷ್ಟೇ. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕದು ಸೆಲ್ಫ್ ಕೇರು. ಯಾಕೆ ಎಷ್ಟೋ ಸತಿ ಅವ್ರ ಕರ್ಮನ ನಾವು ಹೊತ್ಕೊಂಡು ಹೋಗ್ತಾ ಇರ್ತೀವಿ. ಅದು ಮಾಡಬಾರ್ದು. ಅದಕ್ಕೆ ನಾವೇನು ಮಾಡಬೇಕು, ಅವ್ರಿಗೆ ಹೋದರೆ ಹೋಗಲಿ ಅಂತ ಬಾಗಿಲು ತೆಗೆದುಬಿಡ್ಬೇಕು. ಇದು ಸೆಲ್ಫ್ ಕೇರ್. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ, ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬಾಗಿಲು ತೆಗೆದುಬಿಡಿ. ಹೋದರೆ ಹೋಗಲಿ ಅವರು. ಫರ್ಗಿವ್ ಅಂತೂ ಮಾಡಿದ್ದೀರಾ ಅಂದರೆ, ಫರ್ಗಿವ್ ಮಾಡಿದ್ರೆ ಅವ್ರು ಮಾಡಿದ್ದು ನಾನು ಮರೆತು ಬಿಟ್ಟೆ ಅಂತಲ್ಲ. ಯಾಕೆ ಮಾಡಿರೋದು ಅಂದರೆ ನಾನು ಶಾಂತವಾಗಿರೋದಕ್ಕೆ. ಫರ್ಗಿವ್ನೆಸ್ ರಿಸಲ್ಟ್ ಏನು? ನಾನು ಶಾಂತಿಯಿಂದ ಇದ್ದೀನಿ, ನಾನು ಹಗುರವಾಗಿದ್ದೀನಿ, ಭಾರ ಎತ್ಕೊಂಡಿಲ್ಲ, ನಾನು ರಿವೆಂಜ್ ಇಟ್ಕೊಂಡಿಲ್ಲ, ಹಾಗೇ ಇಲ್ಲ, ಕೋಪ ಇಲ್ಲ ನನಗೆ. ಇದು ರಿಯಲ್ ಫರ್ಗಿವ್ನೆಸ್ಸು. ಶುದ್ಧ ಲೆಟ್ರ್ ಬರೆಯೋದಲ್ಲ.